ಸೊ ನಂಗೆ ನೀವು ಎವಲ್ಯೂಷನ್ ಅಂದಾಗ ಐನೋ ನಿಮ್ಗೊಂದ್ ಸ್ವಲ್ಪ ಐಡಿಯಾ ಇದೆ, ನೀವು ಇದನ್ನೆಲ್ಲ ಓದಿದೀರಾ PhD ಮಾಡ್ಬೇಕಾದ್ರೆ ಅಂತ ನನಗೆ ಗೊತ್ತು. ಸೊ ಈ ಎವಲ್ಯೂಷನ್ ಬಗ್ಗೆ ತಮ್ ಥಿಯರಿ ಏನು? ಒಬ್ಬ ಮಂಗನಿಂದ ಹೇಗೆ ಮನುಷ್ಯ ಆದ, ಅದ್ರ ಬಗ್ಗೆ ಏನಾದ್ರು ಒಂದು ಸಣ್ಣದಾಗಿ ಖಂಡಿತ. ಸೊ ಹಾವು ಹೇಗೆ ಅಲ್ಲಿಂದ ಹಾವು ಆಯ್ತು, ಅದು ಒಂದು ವೆರಿ ಇಂಟ್ರೆಸ್ಟಿಂಗ್ ಎವಲ್ಯೂಷನ್. ಮಂಗನೂ ಅಷ್ಟೇ. ಮಂಗ ಐ ಮೀನ್ ಚಿಂಪ್ಯಾನ್ಸಿಸ್, ನಮ್ ಕ್ಲೋಸೆಸ್ಟ್ ಆನ್ಸೆಸ್ಟರ್ ಬಂದು ಚಿಂಪ್ಯಾನ್ಸಿ. ನಮಗೂ ಅವ್ರಿಗೂ 1% ಜೆನೆಟಿಕ್ ಡಿಫ್ರೆನ್ಸ್, 1%. ನಾವು ಮಾತಾಡ್ಕೊಂಡು ಇಷ್ಟು ಬ್ರೈನ್ ಬೆಳೆಸ್ಕೊಂಡು ನಮ್ಮ ಒಂದು ವಾತಾವರಣ, ನಮ್ಮ ಒಂದು ಇಕೋಸಿಸ್ಟಮ್ ನ ಹಾಳು ಮಾಡೋಷ್ಟು ಬ್ರೈನ್ ಡೆವಲಪ್ ಆಗ್ಬಿಟ್ಟಿದೆ. 1% ನಮಗೂ ಅವ್ರಿಗೆ ಡಿಫ್ರೆನ್ಸ್ ಇರೋದು. ದಟ್ಸ್ ಆಲ್ ವಿ ಆರ್ ಡಿಫ್ರೆಂಟ್. ಸೊ ವಿ ಎವಾಲ್ವ್ಡ್ ಅರೌಂಡ್ 3.55 ಮಿಲಿಯನ್ಸ್ ಅಂತ ಇಟ್ಕೋಬಹುದು, ಇಲ್ಲ 6 ಮಿಲಿಯನ್ ಇಯರ್ಸ್ ಎಗೋ. ಅಂದ್ರೆ ಎಷ್ಟು, 60 ಲಕ್ಷ ಅಲ್ವಾ? ಇಲ್ಲ 6 ಲಕ್ಷ, 60 ಲಕ್ಷ. 6 ಮಿಲಿಯನ್ ಅಂದ್ರೆ ಅಷ್ಟೇ ನಾವ್ ಎವಾಲ್ವ್ ಆಗಿರೋದು. ಅವರಿಂದ ಎವಾಲ್ವ್ ಆಗಿ ನಾವು ಮನುಷ್ಯನ ತರ ನಡಿಲಿಕ್ಕೆ, ಮನುಷ್ಯನ ತರ ಮಾತಾಡ್ಲಿಕ್ಕೆ, ಈ ಫೈರ್ ಎಲ್ಲ ಕಂಡಿಡ್ದಿದ್ದು, ಅಗ್ರಿಕಲ್ಚರು, ಮತ್ತೆ ನಮ್ಮ ಮನುಷ್ಯ ಒಂದೇ ಪ್ರಾಣಿ ಯಾವುದೇ ಒಂದು ಪದಾರ್ಥನ ಬಾಯ್ಲ್ ಮಾಡಿ, ಬಿಸಿ ಮಾಡಿ, ಇಲ್ಲ ಅದನ್ನ ಕುದಿಸಿ ಏನೋ ಬೇಯಿಸಿ ತಿನ್ನೋದಂದ್ರೆ ನಾವು ಒಂದೇ ಯಾವ್ದಾದ್ರು ಪ್ರಾಣಿ ಕೇಳಿದಿರಾ? ಇಲ್ಲ. ಸೊ ವಿ ಫಿಗರ್ಡ್ ಔಟ್ ಹೌ ಟು ಫ್ರೈ, ಹೌ ಟು ಬರ್ನ್, ದಿಸ್ ಇಸ್ ಎವಲ್ಯೂಷನ್. ನನ್ ಪ್ರಶ್ನೆ ಏನು ಅಂದ್ರೆ, ಭೂಮಿ ತಾಯಿ ಅಥವಾ ಮದರ್ ಅರ್ತ್ ಮನುಷ್ಯನ ವಿನಾಶ ಮಾಡುವಂತಾನೆ ಹುಟ್ಟಿಸಿದ್ದ? ಯಾಕೆಂದ್ರೆ ಅವನೊಬ್ಬನ್ಗೆ 100 ಅಡಿ ಕೆಳಗಿಂದ ನೀರ್ ತೆಗಿಯೋ ಕೆಪಾಸಿಟಿ ಇದೆ, ಆಯಿಲ್ ಮೇಲಕ್ಕೆ ತೆಗಿತಾನೆ. ಇದನ್ನೆಲ್ಲ ಯಾರಾದ್ರೂ ತೆಗಿಯೋರು ಬೇಕಲ್ವಾ ಅಂತ ಹೇಳಿ ಏನಾದ್ರು ಮನುಷ್ಯನ್ ಈ ತರ ಎವಾಲ್ವ್ ಮಾಡಿದ್ದ? ಬೇಕಾಗಿಲ್ಲ. ನೋಡಿ, ಊಟದ ಸರಪಣಿಯಲ್ಲಿ, ದಟ್ ಇಸ್ ಫುಡ್ ಚೈನ್ ಅಲ್ಲಿ ಮನುಷ್ಯ ಬಂದಿದ್ ಇವಾಗ, ಕರೆಕ್ಟಾ? ನೀವು ಹೇಳಿದ್ರಿ ಯಾವಾಗ ಅಲ್ಲಿ ಆಗ್ಲಿ